ಎಚ್.ವೈ. ಮೇಟಿಯವರು ಬಾಗಲಕೋಟ ಕ್ಷೇತ್ರದ ಶಾಸಕರು, ಹಿರಿಯ ರಾಜಕಾರಣಿಗಳು. ಇವತ್ತ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಇಂದು ತಮ್ಮ ಜೀವನವನ್ನ ತ್ಯಜಿಸಿದ್ದಾರೆ. ಇದೊಂದು ಬಹಳ ದುಃಖದ ಸಂಗತಿ. ನಮ್ಮ ಕರ್ನಾಟಕಕ್ಕೆ, ರಾಜಕಾರಣಕ್ಕೆ ತುಂಬಲಾರದಷ್ಟ ಒಂದು ನಷ್ಟ ಕೂಡ ಹೌದು. ನಾನು ಮಾನ್ಯ ಎಚ್.ವೈ. ಮೇಟಿಯವರ ಬಹಳ ಒಡನಾಟಿ. ಪ್ರಪ್ರಥಮ ಬಾರಿಗೆ ಅವರು 1989ರಲ್ಲಿ ಗುಳೇದಗುಡ್ ಮತಕ್ಷೇತ್ರದಿಂದ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ನಾನು ಕೂಡ ಗುಳೇದಗುಡ್ ಮತಕ್ಷೇತ್ರದಿಂದ ಕಾಜಿ ಬುದಾಳ ಗ್ರಾಮಕ್ಕೆ ಸಂಬಂಧಪಟ್ಟವನು. ಅವರ ಜೊತೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಪಳಗಿದವನು. ಅದರಂತೆ 1994ರಲ್ಲಿ 2ನೇ ಬಾರಿಗೆ ಗುಳೇದಗುಡ್ ಮತಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಕೂಡ, ಅರಣ್ಯ ಸಚಿವರು ಕೂಡ ಆಗಿ ಸೇವೆ ಸಲ್ಲಿಸಿದ್ದವರು. ರಾಜಕೀಯ ವಿದ್ಯಮಾನಗಳಲ್ಲಿ ಹೇರುಪೇರು ಆಗುವ ಸಂದರ್ಭದೊಳಗೆ ಅನಿವಾರ್ಯವಾಗಿ ಅವರು ಸಂಸದ ಸ್ಥಾನಕ್ಕೆ ಅಂದ್ರೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲಬೇಕಾಯ್ತು. ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ತಮ್ಮ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಸಂಸದರಾಗಿ ಆಯ್ಕೆ ಆದರು. ಅದರಂತೆ ನಿರಂತರ 4 ಬಾರಿ ಅವರು ಗುಳೇದಗುಡ್ ಮತಕ್ಷೇತ್ರದ ಶಾಸಕರಾಗಿ ಆ ಭಾಗದ ಸರ್ವೋನ್ಮುಖ ಒಂದು ಅಭಿವೃದ್ಧಿಗೆ ಶ್ರಮಿಸಿದಂತ ಒಂದು ಧೀಮಂತ ನಾಯಕ. ಅದರಂತೆ ಬಾಗಲಕೋಟ್ ಮತಕ್ಷೇತ್ರದಿಂದ 2 ಸಾರಿ ಸಚಿವರಾಗಿ, 1 ಸಾರಿ ಎಕ್ಸೈಸ್ ಮಿನಿಸ್ಟರ್ ಅಬಕಾರಿ ಸಚಿವರು ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದಂತ ಒಂದು ಧೀಮಂತ ನಾಯಕ. ರಾಜಕಾರಣಕ್ಕೆ ಇನ್ನೊಂದು ಹೆಸರು ಮೇಟಿ ಅಂದ್ರೆ ತಪ್ಪಾಗ್ಲಕ್ಕಿಲ್ಲ. ಮೇಟಿ ಅವರು ಚುನಾವಣೆ ನಿಂತಾಗ ಅವ್ರ ಜೊತೆ ನಾ ಇರ್ತಿದ್ದೆ. 100-200 ಓಟಿನ ಲೆಕ್ಕಾಚಾರರು ಕೂಡ ಅವರು ಮಾಡಿ ಚುನಾವಣೆ ಗೆಲ್ಲುವಂತ ತಂತ್ರಗಾರಿಕೆಯನ್ನ ಚುನಾವಣೆ ಸಂದರ್ಭದಲ್ಲಿ ಅವರು ರೂಪಿಸ್ತಿದ್ರು. ಅದೊಂದು ವಿಶೇಷ ರಾಜಕಾರಣಿ. ಅವರು ಇತ್ತೀಚೆಗೆ ಬಾಗಲಕೋಟ್ ಶಾಸಕರಾಗಿ ಆಯ್ಕೆ ಆದ ನಂತರ ಅಂದಾಜು ಒಂದು 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಗಲಕೋಟ್ ಜಿಲ್ಲೆಯ ಅತ್ಯವಶ್ಯ ಬೇಡಿಕೆ ಇತ್ತು. ಮೆಡಿಕಲ್ ಕಾಲೇಜ್ ಆಗ್ಬೇಕು. ಮೆಡಿಕಲ್ ಕಾಲೇಜ್ ನಿರಂತರ ಈ ಭಾಗದಲ್ಲಿ ಎಲ್ಲಾ ಸಂಘಟನೆಗಳ ಒಂದು ಹೋರಾಟವನ್ನು ನಡೆದಾಗ ಕಳೆದ ಬಜೆಟ್ನೊಳಗ, ಇದೇ ಬಜೆಟ್ ಒಳಗ ಆ ಮೆಡಿಕಲ್ ಕಾಲೇಜನ್ನ ಕೂಡ ಶಾಂಕ್ಷನ್ ಮಾಡಿದ, ಅನುದಾನ ಬಿಡುಗಡೆಗೊಳಿಸಿದ ಕೀರ್ತಿ ಕೂಡ ಮಾನ್ಯ ಎಚ್.ವೈ. ಮೇಟಿ ಅವರಿಗೆ ಸಲ್ಲತಕ್ಕದ್ದು. ಈಗ ಒಂದು ನಾಯಕನನ್ನ, ಒಂದು ಒಳ್ಳೆಯ ರಾಜಕಾರಣಿಯನ್ನ, ಒಳ್ಳೆಯ ಜನಸೇವಕನನ್ನ ನಾವು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ರಾಜಕಾರಣಕ್ಕ ಒಂದು ದೊಡ್ಡ ಹಾನಿಯನ್ನ ಆಗೈತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತೀನಿ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕಾರಣ ಮೇಟಿ ಅವರ ಒಂದು ಮಾರ್ಗದರ್ಶನ ನೋಡಿ ರಾಜಕಾರಣ ಕಲಿಬೇಕು ಅನ್ನುವಂಥದ್ದು ನಾವೊಂದು ಸಂದೇಶವನ್ನು ಕೊಟ್ಟು, ಬಹಳಷ್ಟು ದುಃಖ ಆಗಿದೆ. ಬಹಳಷ್ಟು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹಾನಿಯಾಗಿದೆ. ಆ ಪರಮಾತ್ಮ ಆ ಒಂದು ಕುಟುಂಬಕ್ಕೆ, ಆ ಒಂದು ಸಮಾಜಕ್ಕೆ ಆ ಒಂದು ದುಃಖವನ್ನ ಸಹಿಸುವ ಶಕ್ತಿಯನ್ನ ನೀಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜಕಾರಣ ನಡೆಯಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಮತ್ತು ಸಮಾಜಕ ಹೋರಾಟಗಾರ. ಅದರಂತೆ ಈ ಒಂದು ಸಂಸ್ಥೆ ನಮ್ಮ ಬಲರಾಮ ನಾಯಕರು ಈ ಸಂಸ್ಥೆಯನ್ನ ನಡೀತಾ ಇದೆ. ಅವರು ಕೂಡ ಒಂದು ಶೋಕವನ್ನ ಈ ಸಂದರ್ಭದಲ್ಲಿ ನನ್ನ ಫೋನ್ ಮುಖ, ಈಗ ಅವ್ರು ಊರಲ್ಲಿಲ್ಲ, ಈಗ ಫೋನ್ ಮುಖಾಂತರ ಮೇಟಿ ಅವರ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅದರಂತೆ ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಬಾಗಲಕೋಟೆ ಜಿಲ್ಲೆಯ ಇವತ್ತ ಕನ್ನಡ ಪರ ಸಂಘಟನೆ ಇರಬಹುದು, ಪ್ರಗತಿಪರ ಸಂಘಟನೆ ಹೋರಾಟಗಾರರು ಇರ್ಬೋದು, ಎಲ್ಲರೂ ಕೂಡ ನನಗೆ ಫೋನ್ ಮುಖಾಂತರ ಮಾತನಾಡಿ ಒಂದು ದುಃಖವನ್ನ ಸೂಚಿಸಿದ್ದಾರೆ. ನಮಸ್ಕಾರ.